ಇನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗೋರಿದ್ದಾರೆ. ರಾಷ್ಟ್ರಪತಿಗಳನ್ನ ಭೇಟಿಯಾಗಿದ್ದಾರೆ ಪ್ರಧಾನಿ ಮೋದಿ ಅನ್ನೋದು ಗೊತ್ತಾಗ್ತಾ ಇದೆ. ಆಪರೇಷನ್ ಸಿಂಧೂರ ಬಗ್ಗೆ ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನ ರವಾನಿಸೋರಿದ್ದಾರೆ. ಮೇಲಿಂದ ಮೇಲೆ ಸಭೆಗಳು ಹಾಗೆ ಮೀಟಿಂಗ್ಗಳಾಗ್ತಾ ಇದೆ. ರಾಷ್ಟ್ರಪತಿಗಳನ್ನ ಪ್ರಧಾನಿ ಮೋದಿ ಭೇಟಿಯಾಗಿದ್ದಾರೆ. ಈ ರೀತಿಯಾದಂತ ಭೇಟಿಗಳು ಸಭೆಗಳು ಮುಂದೇನು ಅನ್ನೋದ್ರ ಪ್ರಶ್ನೆ ಹುಟ್ಟು ಹಾಕುತ್ತೆ. ಮುಂದಿನ ನಡೆ ಯಾವ ರೀತಿಯಾಗಿ ಇರಬೇಕು ಅನ್ನೋದರ ಚರ್ಚೆಗಳಾಗುತ್ತೆ. ರಾಷ್ಟ್ರಪತಿಗಳನ್ನ ಇದಾಗಲೇ ಪ್ರಧಾನಿ ಮೋದಿ ಭೇಟಿ ಆಗಿದ್ದಾರೆ. ಬೆಳಗ್ಗೆಯಿಂದ ಆಗ್ತಾ ಇರುವಂತ ಅಪ್ಡೇಟ್ಸ್ ಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಗೃಹ ಸಚಿವರ ಭೇಟಿ, ಗೃಹ ಸಚಿವರ ನೇತೃತ್ವದಲ್ಲಿ ವಿಶೇಷವಾದಂತಹ ಸಭೆ, ಸಿಡಿಎಸ್ ಹಾಗೆ ರಕ್ಷಣಾ ಸಚಿವರ ಭೇಟಿ, ಅವರಿಂದ ಮಾಹಿತಿಗಳನ್ನ ಕಲೆ ಹಾಕಿದ್ದು. ಆ ನಂತರದಲ್ಲಿ ರಕ್ಷಣಾ ಸಚಿವರು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಅವರಿಗೆ ಬ್ರೀಫಿಂಗ್ ಅನ್ನ ಕೊಟ್ಟಿರೋದು. ಇದೀಗ ಪ್ರಧಾನಿ ಮೋದಿ ಅವರು ದ್ರೌಪದಿ ಮುರ್ಮು ಅವರನ್ನ ರಾಷ್ಟ್ರಪತಿಗಳನ್ನ ಭೇಟಿ ಆಗ್ತಾ ಇರೋದು. ಬ್ಯಾಕ್ ಟು ಬ್ಯಾಕ್ ನೋಡಿ ಬೆಳಿಗ್ಗೆಯಿಂದ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗ್ತಾ ಬರ್ತಾ ಇದೆ ಅಂತ ಇವೆಲ್ಲವೂ ಕೂಡ ಪ್ರಶ್ನೆಗಳನ್ನ ಹುಟ್ಟಾಕುತ್ತೆ. ಮುಂದೇನು ಯಾವ ರೀತಿಯಾದಂತ ಚಿಂತನೆಯಲ್ಲಿದೆ ಮೂರೂ ಸೇನೆಗಳು. ಇದಾಗಲೇ ಪ್ರಧಾನಿ ಮೋದಿ ಅವರು ಫ್ರೀ ಹ್ಯಾಂಡ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಟೇಕ್ ಯೋರ್ ಕಾಲ್ ಅಂತ ಮೂರೂ ಸೇನೆಗಳಿಗೆ. ಆ ನಡುವೆ ಆಗ್ತಾ ಇರುವಂತ ಸಭೆ ಇನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಸರ್ವಪಕ್ಷಗಳ ಸಭೆ ಇರುತ್ತೆ. ಸರ್ವಪಕ್ಷಗಳ ಸಭೆಯನ್ನ ಕರೆದಿದೆ ಕೇಂದ್ರ ಸರ್ಕಾರ. ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ಇರುತ್ತೆ. ಕೇಂದ್ರ ಸಚಿವ ಅಮಿತ್ ಶಾ ಕೂಡ ಉಪಸ್ಥಿತರಿರ್ತಾರೆ ಈ ಸಭೆಯಲ್ಲಿ. ಆಪರೇಷನ್ ಸಿಂಧೂರ ಬಗ್ಗೆ ಸಭೆಗೆ ಮಾಹಿತಿಯನ್ನ ನೀಡಲಾಗುತ್ತೆ. ಎಲ್ಲಾ ಪಕ್ಷಗಳಿಗೂ ಕೂಡ ಮಾಹಿತಿಯನ್ನ ನೀಡಲಿರುವಂತಹ ಕೇಂದ್ರ ಸರ್ಕಾರ ಈ ಆಪರೇಷನ್ ಸಿಂಧೂರ ಏನಾಗಿದೆಯಲ್ಲ ನಿನ್ನೆ ದಿನ, ಇದರ ಬಗ್ಗೆ ಎಲ್ಲಾ ಸಚಿವರಿಗೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗಾಗಿನೇ ವಿಶೇಷವಾದಂತಹ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ. ಏನಾಗಿದೆ ಅನ್ನೋದನ್ನ ಎಲ್ಲಾ ಸಚಿವರುಗಳಿಗೆ ಹೇಳಲಾಗುತ್ತೆ, ಅವರಿಗೆ ಮಾಹಿತಿಯನ್ನ ತಿಳಿಸ್ಕೊಡ್ಲಾಗುತ್ತೆ. ಅದಕ್ಕೂ ಮುಂಚಿತವಾಗಿ ಇವತ್ತು ಕೂಡ ವಿಶೇಷವಾದಂತಹ ಸಭೆಯನ್ನ ಕರೆಯಲಾಗಿದೆ. ಮೇಲಿಂದ ಮೇಲೆ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ ನೀವು ಬೆಳಗ್ಗೆಯಿಂದಲೂ ಕೂಡ. ಇದೇ ನಾಳಿನ ಸಭೆಯಲ್ಲಿ ಅಮಿತ್ ಶಾ ಕೂಡ ಇರುವಂತಹ ಸಾಧ್ಯತೆಗಳಿದೆ. ಆಪರೇಷನ್ ಸಿಂಧೂರದ ಬಗ್ಗೆ ಸಭೆಯಲ್ಲಿ ಮಾಹಿತಿಯನ್ನ ಬಿಚ್ಚಿಡಲಾಗುತ್ತೆ. ಇದಾಗಲೇ ಅಧಿಕಾರಿ ವರ್ಗದಲ್ಲಿ ಒಂದು ಸಭೆ ಆಗಿ ಹೋಗಿದೆ. ಅವರುಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದು ಆಗಿದೆ. ಬೆಳ್ಳಂಬೆಳಗ್ಗೆಯ ಒಂದು ವಿಚಾರಗಳನ್ನ ನಾವು ಗಮನಿಸಿದ್ರೆ ರಕ್ಷಣಾ ಸಚಿವರು ಹೋಗಿ ಸಿಡಿಎಸ್ ಅನ್ನ ಭೇಟಿಯಾಗಿರೋದು, ಅವರಿಂದ ಮಾಹಿತಿಗಳನ್ನ ಪಡೆದುಕೊಂಡಿರೋದು, ಅನಂತರ ಹೊರಟು ಬಂದಿರೋದು PM ಅನ್ನ ಭೇಟಿಯಾಗೋದಕ್ಕೆ, ಅಲ್ಲಿ ಮಾತುಕತೆಗಳಾಗಿರೋದು, ಈ ಅಧಿಕಾರಿ ವರ್ಗದ ಮೀಟಿಂಗ್ಗಳು ಇವೆಲ್ಲವೂ ಕೂಡ ಮುಂದೇನು ಅನ್ನೋದರ ಪ್ರಶ್ನೆಯನ್ನ ಹುಟ್ಟಾಕ್ತಾ ಇದೆ.